ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದು ಬಂದುಬಿಟ್ಟು ನಿನ್ನೆ ಲಾಗ್ ಆಗಿರುತ್ತೆ. ಇದು ಒಂದು ಮದುವೆಗೆ ಹೋಗ್ತಾ ಇರುವಂಥ ಲಾಗು. ರೆಡಿ ಆಗಿಬಿಟ್ಟು ಅಂದರೆ ಮದುವೆ ಮನೇಲೆ ಹೋಗಿ ರೆಡಿ ಆಗೋಣ, ಇಲ್ಲಿ ಬೇಡ ಅಂದ್ಬಿಟ್ಟು ಡ್ರೆಸ್ ಹಾಕ್ಕೊಂಡು ರೆಡಿಯಾಗಿದೆ. ಸ್ಯಾರಿ ಹಾಕ್ಕೊಂಡು ರೆಡಿ ಆಗೋದು ಬೇಡ, ಬಸ್ಸಲ್ಲೆಲ್ಲ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು. ಮತ್ತು ನಮ್ಮ ಚಿಕ್ಕಮ್ಮನೂ ಹಾಗೆ ಅಂದರು. ಅವರು ಬಂದು ಸರ್ಕಲಲ್ಲಿ ಕಾಯ್ತಾಯಿದ್ರು. ನಾನು ಬಂದೆ ಅಷ್ಟೊತ್ತು ಕೂತ್ಕೊಂಡ್ರು, ಬಾ ಕಾಫಿ ಕುಡಿಯೋಣ ಅಂದ್ಬಿಟ್ಟು. ಆಮೇಲೆ ಕಾಫಿ ಕುಡ್ಕೊಂಡು ಬಂದ್ವಿ. ಅಷ್ಟೊತ್ತು ಆಲ್ರೆಡಿ ಒಂದೆರಡು ಬಸ್ಸು ಹೋಯ್ತು, ಆದರೂ ಇನ್ನೇನು ಮಾಡೋಕ್ಕಾಗತ್ತೆ, ವೆಯ್ಟ್ ಮಾಡಿದ್ವಿ. ಆಮೇಲೆ ಬಂತು, ಬಸ್ಗಳಿಗಂತೂ ತುಂಬ ಇದೆ. ಆಮೇಲೆ ಬಸ್ ಬಂತು, ಕಾಫಿ ಕುಡ್ಕೊಂಡು ಹೊರಟ್ವಿ. ನಾವು ಬಸ್ಸಿಂದ ಹೊರಟ್ಬಿಟ್ಟು ಆಲ್ರೆಡಿ ಸಾಟ್ಲೈಟಿಗೆ ಬಂದ್ವಿ. ನನ್ನ ತಂಗಿ ಅವರತ್ತೆ ಅವರೆಲ್ಲ ಆ ಕಡೆಯಿಂದ ಆಟೋದಲ್ಲಿ ಬರ್ತೀವಿ, ನೀವು ಈ ಕಡೆಯಿಂದ ಬನ್ನಿ ಅಂತಿದ್ರು. ಇಲ್ಲಿವರೆಗೂ ನಡ್ಕೊಂಬಂದು ಬರೋ ಬದಲು ಡೈರೆಕ್ಟಾಗಿ ಆಟೋದಲ್ಲಿ ಬಂದರು. ನಾವು ಬಸ್ ಹತ್ಕೊಂಡು ಮಾಮೂಲಿ ಸಾಟ್ಲೈಟಿಗೆ ಡೈರೆಕ್ಟಾಗಿ ಬಂದ್ವಿ. ಅಲ್ಲಿ ಬಂದು ಫೋನ್ ಮಾಡಿದಾಗ ಆಲ್ರೆಡಿ ಅವರು ಸ್ಯಾಟ್ಲೈಟ್ ಒಳಗಡೆ ನಾವು ಇದಕ್ಕೆ ಊರಿಗೆ ಹೋಗೋ ಬಸ್ಗಳು ಇರುತ್ತಲ್ಲ, ಕೊಳ್ಳೇಗಾಲಕ್ಕೆ ಹೋಗೋ ಬಸ್ಸು ಒಳಗಡೆ ಇದ್ದರು. ಸರಿ ಬಿಡು, ನಾವು ಅಲ್ಲೇ ಹೋಗೋಣ ಅಂದ್ಬಿಟ್ಟು ಆಮೇಲೆ ನಾವು ಆ ಕಡೆಯಿಂದ ಬರ್ತಾಯಿದ್ವಿ. ಅಷ್ಟೊತ್ತಿಗೆ ಅವರು ಒಳಗಡೆ ವೆಯ್ಟ್ ಮಾಡ್ತಾಯಿದ್ರು. ಇದು ಬಂದುಬಿಟ್ಟು ವಿಜಯನಗರ ಪಾರ್ಕ್. ಇದು ವಿಜಯನಗರ ಹತ್ರ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆಯಲ್ಲ, ಅಲ್ಲಿದು. ಆಮೇಲೆ ಅಲ್ಲಿ ಸ್ಯಾಟ್ಲೈಟಲ್ಲಿ ಇಟ್ಕೊಂಡು ಬಂದ್ವಿ. ಬಂದು ನೋಡಿದ್ವಿ, ಸುಮಾರು ಬಸ್ ಹೋಗ್ತಾಯಿತ್ತು, ಆದರೆ ಖಾಲಿ ಇರಲಿಲ್ಲ. ಅದಕ್ಕೆ ಒಳಗಡೆನೇ ಹೋಗ್ಬಿಡೋಣ, ಅಂದರೆ ನಾವು ಕ್ರಾಸಿಂಗಲ್ಲೇ ಹತ್ಕೋತೀವಿ. ಜಾಸ್ತಿ ಮೈಸೂರಿಗೆ ಹೋಗುವಾಗ ಬಸ್ಗಳು ಅಲ್ಲೇ ಸಿಗುತ್ತೆ, ಆದರೆ ಕೊಳ್ಳೇಗಾಲಕ್ಕೆ ಸಿಗಲಿಲ್ಲ, ಅಂದರೆ ಫುಲ್ಲಾಗಿತ್ತು. ಸೀಟ್ ಇಲ್ದಾನೆ ಹೆಂಗೆ ಹೋಗೋದು ಅಂದ್ಬಿಟ್ಟು ಆಮೇಲೆ ಒಳಗಡೆ ಹೋದ್ವಿ. ಅಲ್ಲಿ ಸಿಕ್ತು, ಫುಲ್ಲು ಸೀಟ್ ಸಿಕ್ತು, ಆರಾಮಾಗಿ ಕೂತ್ಕೊಂಡ್ವಿ. ಅಲ್ಲಿಂದ ಮಾಮೂಲಿ ಕೊಳ್ಳೇಗಾಲಕ್ಕೆ ಹೊರಟ್ವಿ. ಅಂದರೆ ಬೆಳಗ್ಗೆ ನಾವು ಹೊರಟಾಗ 6:30 ಆಗಿತ್ತು. ಕೊಳ್ಳೇಗಾಲದಲ್ಲಿ ಮದುವೆ ಇತ್ತು ನಮ್ಮ ತಮ್ಮಂದು, ಹಂಗಾಗಿ ಹೊರಟ್ವಿ. ಅಲ್ಲೇ ಹೋಗಿ ರೆಡಿ ಆಗೋದ, ಮದುವೆಲ್ಲ ಆಗೋಗಿತ್ತು. ಅಂದರೆ ಮದುವೆ ಬೆಳಗ್ಗೆ 5 ಗಂಟೆಗೆ ಮುಹೂರ್ತ, 5 ಗಂಟೆಗೆ ಮುಹೂರ್ತ ಮುಗ್ದೋಗಿತ್ತು. ನಾವು ಮಧ್ಯಾಹ್ನ ರಿಸೆಪ್ಷನ್ಗೆ ಹೋಗೋಣ, 12 ಗಂಟೆಗಲ್ವಾ ಕೂರಿಸೋದು, ನಾವು ಅಷ್ಟೊತ್ತಿಗೆ ಹೋಗ್ಬೋದಲ್ಲ ಅಂದ್ಬಿಟ್ಟೆ ನಾವು ಬೆಳಗ್ಗೆನೇ ಹೊರಟ್ವಿ. ಈ ನೈಟ್ ಹೋದ್ರೂ ಏನೂ ಕಾರ್ಯಕ್ರಮ ಇರೋದಿಲ್ಲ, ಬೆಳಗ್ಗೆ 5 ಗಂಟೆಗೆ ಇರುತ್ತೆ ಮುಹೂರ್ತ. ಸುಮ್ಮನೆ ನೈಟೆಲ್ಲ ಹೋಗಿ ಅಲ್ಲೆಲ್ಲ ಇದು ಮಾಡ್ಕೊಳ್ಳೋದು ಏನಕ್ಕಪ್ಪ ಅಂದ್ಬಿಟ್ಟು ಹೋಗಲಿಲ್ಲ. ಮತ್ತು ಬೆಳಗ್ಗೆನೇ ಹೋಗ್ಬಿಟ್ರೆ ಮುಗಿಸ್ಕೊಂಡು ಬರೋದಕ್ಕೂ ಆರಾಮಾಗುತ್ತೆ ಅಂದ್ಬಿಟ್ಟು ಬೆಳಗ್ಗೆನೇ ಮಾಮೂಲಿ 6 ಗಂಟೆ, 5:30, 6 ಗಂಟೆಗೆಲ್ಲ ಬಿಟ್ವಿ. ನಮ್ಗೆ ಅಲ್ಲಿ ಬಸ್ ಸಿಕ್ಕಿ ಅಲ್ಲೆಲ್ಲ ಹೊರಟು ಬರೋ ಅಷ್ಟರಲ್ಲಿ ಕೊಳ್ಳೇಗಾಲಕ್ಕೆ ಬರೋ ಅಷ್ಟರಲ್ಲಿ 11 ಗಂಟೆ ಆಯಿತು. 11 ಗಂಟೆ ಅಷ್ಟರಲ್ಲಿ ಬಂದ್ವಿ, ಬೇಗನೆ ಬಂದ್ವಿ. ಮತ್ತು ಇನ್ನೊಂದೇನಪ್ಪ, ಅಲ್ಲೇ ರೆಡಿ ಆಗಿಬಿಡೋಣ ಅಂದ್ಕೊಂಡು ಹೊರಟ್ವಿ. ಹೋದ ತಕ್ಷಣವೇ ನಮ್ಮ ಭಾವ ಸಿಕ್ಕಿದ್ರು. ಅವರು ಹೋಗಿ ನಾಷ್ಟ ಮಾಡ್ಕೊಂಬಿಡೋಗಿ ಅಂದರು. ಆಮೇಲೆ ಹಂಗೂ 11 ಗಂಟೆ ಆಗಿಬಿಟ್ಟಿತ್ತಲ್ಲ, ಹೋದ್ವಿ. ಹೋಗಿ ನಾಷ್ಟಕ್ಕೆ ಹೋದ್ವಿ. ಹೋದ ತಕ್ಷಣವೇ ಇದು ಬಂದುಬಿಟ್ಟು ನಮ್ಮೂರು ಗೇಟ್. ಇದು ಮಳವಳ್ಳಿಯಿಂದ ಈಚೆಗೇನೆ ಸಿಗುತ್ತೆ. ಅಲ್ಲಿ ಸ್ಟಾಪ್ ಕೊಟ್ಟಿದ್ರು, ಹಂಗಾಗಿ ವೀಡಿಯೋ ಮಾಡಿಕೊಂಡೆ. ಇಲ್ಲಿ ಸ್ಟಾಪ್ ಕೊಡೋಲ್ಲ ನಮಗೆ ಆ್ಯಕ್ಚುಲಿ, ಈ ಬಸ್ಗಳದೇನು ಈ ಬಸ್ ಕೊಟ್ಟಿದೆ, ಅದೊಂದು ನಮಗೆ ಆಶ್ಚರ್ಯ ಅನ್ನಿಸ್ತು. ಯಾಕೆಂದರೆ ಯಾವ ಬಸ್ ಕೇಳಿದ್ರು ಇಲ್ಲಿ ಸ್ಟಾಪ್ ಕೊಡೋಲ್ಲ. ಇಲ್ಲಿ ಇಳಿದ್ಬಿಟ್ಟು ನಮ್ಮ ಊರಿಗೆ ಹೋಗಬೇಕು, ಅಮ್ಮನೂರಿಗೆ. ಹಾಗಾಗಿ ಇದು ಬಂದುಬಿಟ್ಟು ಮಳವಳ್ಳಿಯಿಂದ ಈಚೆಗೇನೆ ಸಿಗುತ್ತೆ. ಇದಾದಮೇಲೆ ನೆಕ್ಸ್ಟು ದಂಡ್ಲು ಮಾರಮ್ಮ ದೇವಸ್ಥಾನ ಸಿಗುತ್ತೆ, ಓಕೆನಾ. ದೇವಸ್ಥಾನ ಆದಮೇಲೆ ಮಳವಳ್ಳಿ, ಆ ಥರ ಇದೆ. ಹಂಗಾಗಿ ಅಲ್ಲಿ ನಮ್ಗೆ ಯಾವಾಗಲೂ ಸ್ಟಾಪೇ ಸಿಗೋಲ್ಲ. ನಾವು ಯಾವಾಗಲೆಲ್ಲ ಮಳವಳ್ಳಿಗೆ ಬಂದು ಬಸ್ ಹತ್ಕೋಬೇಕು, ಇಲ್ಲ ದೊಡ್ಡಿಗೆ ಹೋಗಿ ಬಸ್ ಹತ್ಬೇಕು. ನಮ್ಗೆ ಅಲ್ಲಿ ಸ್ಟಾಪ್ ಕೊಡೋಲ್ಲ. ಈ ಗೌರ್ಮೆಂಟ್ ಬಸ್ ಫ್ರೀ ಆದಾಗಿಂದನೂ ಕೊಡೋಲ್ಲ. ಇದೇ ನೋಡಿ ದಂಡ್ಲು ಮಾರಮ್ಮನ ದೇವಸ್ಥಾನ, ತುಂಬ ಚೆನ್ನಾಗಿದೆ ಇಲ್ಲಿನೂ. ಇದಾದಮೇಲೆ ಕೆರೆ ಸಿಗುತ್ತೆ, ಮಳವಳ್ಳಿ ಕೆರೆ ಆದಮೇಲೆ ಮಳವಳ್ಳಿ ಸಿಗುತ್ತೆ, ಓಕೆನಾ. ಮಳವಳ್ಳಿ ಆದಮೇಲೆ ಆಮೇಲೆ ಕೊಳ್ಳೇಗಾಲಕ್ಕೆ ಹೋಗುವಾಗ ಮಾಮೂಲಿ ಬೆಟ್ಟ ಗುಡ್ಡ ಎಲ್ಲ ತುಂಬ ಇದೆ, ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಇದು ನೋಡಿ ಫುಲ್ಲು ಎಲೆಗಳಂತೂ ತುಂಬ ತುಂಬ್ಕೊಬಿಟ್ಟಿದೆ ಕೆರೆ ತುಂಬ. ನೋಡಿ ಒಂಚೂರು ನೀರು ಕಾಣಿಸ್ತಾ ಇಲ್ಲ. ಆಮೇಲೆ ಹೂವನೂ ಇದೆ, ತಾವರೆ ಹೂವನೂ ಅಲ್ಲೊಂದು ಇಲ್ಲೊಂದು ಕಾಣಿಸ್ತಾ ಇತ್ತು. ನಾವು ಅದೇ ಅಂದ್ಕೊಂಡು, ಈ ಕೆರೆ ತುಂಬ ಬರೀ ಎಲೆಗಳೇ ಕಾಣಿಸ್ತಾ ಇತ್ತು ಹೊರತು ನೀರಂತೂ ಸ್ವಲ್ಪನೂ ಕಾಣಿಸ್ತಿರಲಿಲ್ಲ ಸರಿಗೆ. ಆ ಥರ ಅಷ್ಟು ಎಲೆಗಳು ತುಂಬ್ಕೊಂಬಿಟ್ಟಿದೆ. ಮತ್ತು ಹೂವನೂ ಇದೆ, ಅಲ್ಲೊಂದು ತಾವರೆ ಹೂಗಳು, ಅಲ್ಲೊಂದು ಇದೆ ತಾವರೆ ಹೂವನು. ಹೀಗೆಲ್ಲ ನೋಡಿಕೊಂಡು ಆಮೇಲೆ ಮಳವಳ್ಳಿಗೆ ಬಂದ್ವಿ. ಆ ಮಳವಳ್ಳಿಯಿಂದ ನೆಕ್ಸ್ಟ್ ಇನ್ನು ಅಲ್ಲಿ ಮಳವಳ್ಳಿಯಿಂದನೂ 1 ಅವರ್ ಆಗುತ್ತೆ ಕೊಳ್ಳೇಗಾಲಕ್ಕೆ. ಬೆಂಗಳೂರಿಂದ ಇಲ್ಲಿ 2-2.5 ಅವರು, ಅಲ್ಲಿಂದ 1 ಅವರು. ಅದು ನಾನ್ ಸ್ಟಾಪ್ ಆದರೆ ಬೇಗ ಆಗುತ್ತೆ. ಎಷ್ಟು ನಿಲ್ಸ್ಕೊಂಡು ಬಂದರೆ 2 ಅವರ್ ಏನು 3 ಅವರ್ ತೊಗೋತಾನೆ ಬೆಂಗಳೂರಿಂದ ಮಳವಳ್ಳಿಗೆ. ಮಳವಳ್ಳಿಯಿಂದ ಕೊಳ್ಳೇಗಾಲಕ್ಕೆ 1 ಇಲ್ಲ 1.5 ಅವರ್ ತೊಗೋತಾರೆ. ಅಂದರೆ ಫಾಸ್ಟಾಗಿ ಹೋದರೆ ಬೇಗ ಆಗುತ್ತೆ, ಅಲ್ಲಲ್ಲೇ ಸ್ಟಾಪ್ಗಳು ಕೊಟ್ಕೊಂಡು ಹೋದರೆ ಲೇಟ್ ಆಗುತ್ತೆ. ಇದು ಸತ್ತಿಗಾಲ್ ಸೇತುವೆ, ಕೊಳ್ಳೇಗಾಲದ ಹತ್ರ ಬರುವಂಥದ್ದು. ಬಂದ್ವಿ ನೋಡಿ, ಇದೆ ಕೊಳ್ಳೇಗಾಲ ಬಸ್ ಸ್ಟಾಪು. ಬಂದು ಇಳ್ಕೊಂಡು ನಮ್ಮ ಮುಂದೆ ಹೋಗ್ತಾಯಿದ್ದೆ, ಅವ್ರು ಹಿಂದೆ ಬರ್ತಾಯಿದ್ರು ಎಲ್ಲರೂ. ನಮ್ಮ ತಂಗಿ, ನಮ್ಮ ಅತ್ತಿಗೆ, ನಮ್ಮ ಚಿಕ್ಕಮ್ಮ, ಆಮೇಲೆ ಅವ್ರ ಅತ್ತೆ, ಅವ್ರ ನಾದಿನಿ ಎಲ್ಲ. ಆಮೇಲೆ ಬಂದ್ವಿ, ನಾಷ್ಟಕ್ಕೆ ಕರೆದ್ರು. ಹಂಗೆ ನಾವು ಬಂದು ನಾಷ್ಟಕ್ಕೆ ಕೂತ್ಕೊಂಡ್ವಿ. ಇನ್ನೇನೋ ಮುಗ್ದೋಗಿರೋ ಟೈಮೇ ಅಂದ್ಕೊಳ್ಳಿ. ಲಾಸ್ಟಿಗೆ ಬಂದು ನಾಷ್ಟ ಮಾಡ್ಕೊಂಡು ನೋಡಿ ಎಲ್ಲ ಹುಡುಗ ಹುಡುಗಿ ರೆಡಿಯಾಗಕ್ಕೆ ಹೋಗಿದ್ದಾರೆ.
ನಾವು ಬಂದು ಆಮೇಲೆ ಕೇಳಿದ್ವಿ, ಇಲ್ಲಿ ರೂಮಿಗೆ ಬಂದ್ವಿ, ಅಲ್ಲಿ ಯಾರೋ ಫುಲ್ ಇದ್ದರು. ಆಮೇಲೆ ಇನ್ನೊಂದು ರೂಮ್ಗೆ ಇಲ್ಲಿ ರೆಡಿ ಮಾಡ್ಕೊಳ್ಳಿ ಅಂದರು. ಇಲ್ಲಿ ಬಂದು ನೋಡಿ ಮುಖ ಎಲ್ಲ ತೊಳ್ಕೊಂಡು ರೆಡಿಯಾಗಿ ನಿಂತ್ಕೊಂಡಿದ್ದೀವಿ. ಮನೆಯಿಂದನೆಲ್ಲ ರೆಡಿ ಮಾಡ್ಕೊಂಡು ಬಂದಿರೋದ್ರಿಂದ ಬೇಗ ಬೇಗನೆ ರೆಡಿ ಆಗಿಬಿಟ್ವಿ. ರೆಡಿ ಆಗಿಬಿಟ್ಟು ಆಮೇಲೆ ಏನು ಅಂದ್ಕೊಂಡು, ಹೂವು ಇರಲಿಲ್ಲ, ಮುಡ್ಕೊಳ್ಳೋಕ್ಕೆ ಹೂವನೇ ಇಲ್ವಲ್ಲ, ಒಂಥರ ಹೂವು ಮುಡ್ಕೊಂಡ್ರೆ ಒಂಥರ ಚೆಂದ ಅಲ್ವಾ. ಅದಕ್ಕೆ ಅಲ್ಲಿ ನಾವು ಬಸ್ ಸ್ಟಾಪಲ್ಲಿ ನೋಡಿದ್ವಿ ಮಾರ್ತಾಯಿದ್ದಿದ್ದು. ಹಂಗಾದ್ರೆ ಅಲ್ಲೇ ಹೋಗಿ ತೊಗೊಂಬಂದ್ಬಿಡೋಣ ನಡಿ ಅಂದ್ಬಿಟ್ಟು ಎಲ್ಲರೂ ಒಂದು ವಾಕಿಂಗ್ ಆಗುತ್ತೆ, ಇನ್ನೂ ಟೈಮ್ ತುಂಬ ಇತ್ತು ಹುಡುಗ ಹುಡುಗಿ ರೆಡಿ ಆಗೋದಕ್ಕೆ. ಹಂಗಾಗಿ ಹೋಗೋಣ ಅಂದ್ಬಿಟ್ಟು ಅವಾಗ ಹೋಗಿ ಹೂವೆಲ್ಲ ತಗೊಂಡು ಮುಡ್ಕೊಂಡು ಮತ್ತೆ ವಾಪಸ್ಸು ಛತ್ರಕ್ಕೆ ಬಂದ್ವಿ. ಬಂದು ಅವರು ಇವರು ಫ್ರೆಂಡ್ಸ್ಗಳು, ನಮ್ಮೂರವರು, ಅವರು ಇವರು ಸಿಗ್ತಾಯಿದ್ರಲ್ಲ, ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಅಲ್ಲಿ ಇಲ್ಲಿ ಕೂತ್ಕೊಳ್ಳೋಣ ಸ್ವಲ್ಪ ಹೊತ್ತು ಅಂದ್ಬಿಟ್ಟು ಪ್ಲ್ಯಾನ್ ಹಾಕ್ಕೊಂಡಿದ್ವಿ. ಯಾಕಂದರೆ ಬೇಗ ಬೇಗ ಕೊಟ್ಬಿಟ್ಟು ಊಟ ಮಾಡ್ಕೊಂಬಿಟ್ರೆ ಒಂದು ಅಷ್ಟೊತ್ತು ಫ್ರೆಂಡ್ಸ್ನೆಲ್ಲ ಮಾತಾಡ್ಸ್ಕೊಂಡಿದ್ದು ಆಮೇಲೆ ನಿಧಾನಕ್ಕೆ ಬಸ್ ಹತ್ಕೊಂಡು ಹೋಗೋಣ ಅನ್ನೋದು ಒಂದು ಪ್ಲ್ಯಾನ್ ಹಾಕ್ಕೊಂಡಿದ್ವಿ. ನೋಡಿ ಆಲ್ರೆಡಿ ಬಂದು ಹುಡುಗ ಹುಡುಗಿ ನಿಲ್ಲಿಸಿದ್ರು. ನಮ್ಮೂರವರು ಒಂದು ಬಸ್ ಬಂದಿತ್ತು, ಎಲ್ಲ ಊಟಕ್ಕೆ ಹೋಗಿದ್ರು. ಅದು ಹಂಗಾಗಿ ನಾವೇನು ಅಂದ್ಕೊಂಡ್ವಿ, ಈಗ ಹೋಗಿ ಕೊಟ್ಬಿಡೋಣ, ಆಮೇಲೆ ನಿಧಾನಕ್ಕೆ ಊಟ ಮಾಡೋಣ. ನಾವು ಆಲ್ರೆಡಿ ಲೇಟಾಗಿ ತಿಂದಿದ್ವಲ್ಲ ತಿಂಡಿನ, ಆಮೇಲೆ ನಿಧಾನಕ್ಕೆ ಊಟ ಮಾಡಿದ್ರೆ ಆಯಿತು ಬಿಡು ಅಂದ್ಬಿಟ್ಟು ಅಂದ್ಕೊಂಡ್ವಿ. ಆಮೇಲೆ ಹೇಳಿದೆ ನಮ್ಮ ಚಿಕ್ಕಮ್ಮನಿಗೆ, ಸರಿ ಆಯಿತು ಹಂಗೆ ಮಾಡೋಣ ಅಂದರೆ, ಯಾರೋ ಫ್ರೆಂಡ್ ಬಂದರು, ನಮ್ಮ ಚಿಕ್ಕಮ್ಮನ ಫ್ರೆಂಡು, ಅವ್ರು ಮಾತಾಡಿಸ್ತಾ ಇರೋದು. ಅಂದರೆ ಅಪರೂಪಕ್ಕೆ ಸಿಕ್ಕಿದಾರಲ್ವ, ಹಾಗಾಗಿ ಅವ್ರು ಖುಷಿಯಿಂದ ಮಾತಾಡಿಸ್ತಾ ಇರೋವಂಥದ್ದು. ಹಿಂಗೆ ಸುಮಾರು ಜನ ಸಿಕ್ಕಿದ್ರು. ಯಾಕೆ ನಮ್ಮ ಚಿಕ್ಕಮ್ಮನ ಇವಾಗ ಊರಿಗೆ ಬರೋಲ್ಲ, ನಾನಾದರೂ ಯಾವತ್ತಾದರೂ ಒಂದೊಂದು ದಿನ ಹೋಗ್ತಾ ಇರ್ತೀನಿ. ನಮ್ಮ ಅಮ್ಮ ಇಲ್ಲದೇ ಇರೋ ಕಾರಣ ಊರಿಗೆ ಹೋಗಲ್ಲ, ಯಾರಿಗೂ ಬರೋಲ್ಲ. ನಾನಾದರೆ ಒಂದು ಸ್ವಲ್ಪ ನಮ್ಮದು ನನ್ನ ಸಂಘದ್ದು ಏನೇನೋ ಕೆಲಸ ಇರೋದ್ರಿಂದ ಹೋಗ್ತಾ ಇರ್ತೀನಿ, ಬರ್ತಾ ಇರ್ತೀನಿ. ಅವರಂತೂ ಊರಿನ ಕಡೆ ತಿರುಗು ನೋಡಲ್ಲ. ಹಂಗಾಗಿ ಎಲ್ಲರೂ ಮಾತಾಡಿಸ್ಕೊಂಡು ಆಮೇಲೆ ಹೋಗ್ಬಿಟ್ಟು ಬಂದುಬಿಡೋಣ ಅಂದ್ಕೊಂಡು ಹಂಗಂದ್ವಿ. ಆಯಿತು ಹೋಗ್ಬಿಡೋಣ ನಡಿ ಅಂದ್ಬಿಟ್ಟು ಹೇಳಿದೆ. ಆದರೆ ಅಲ್ಲಿ ಹೋದರೆ ಅಷ್ಟೊಂದು ಜನ ಊಟಕ್ಕೆ ಹೋಗಿದ್ದವರೆಲ್ಲ ಮುಗಿಸ್ಕೊಂಡು ಬಂದು ತುಂಬ್ಕೊಂಬಿಟ್ರು. ಆಮೇಲೆ ನಿಧಾನ ಆಗೋಯ್ತಲ್ಲಿ. ಹೋಗ್ಲಿ ಬಿಡು ಬಂದಿದ್ದೀವಿ, ಕೊಟ್ಬಿಟ್ಟು ಮಾತಾಡಿಸ್ಕೊಂಡು ಹೋಗ್ಬಿಟ್ರೆ ಆಮೇಲೆ ಮತ್ತೆ ಊಟ ಮಾಡ್ಕೊಂಡು ನಿಧಾನಕ್ಕೆ ಹೊರಡೋಣ, ಫ್ರೆಂಡ್ಸ್ಗಳು ಯಾರು ಸಿಗ್ತಾರೆ ಮಾತಾಡಿಸ್ಕೊಂಡು ಅಂತ ಒಂದು ಅಂದ್ಕೊಂಡು ಆಮೇಲೆ ಹೊರಗಡೆ ಎಲ್ಲೂ ಹೋಗಿಲ್ಲ. ಸುಮ್ಮನೆ ಒಬ್ಬರ ಮನೆಗೆ ಹೋದ್ರೆ ಅವ್ರ ಮನೆಗೆ ನಿಷ್ಠೂರ ಅಂದ್ಬಿಟ್ಟು ನಾವು ಯಾರ ಮನೆಗೂ ಹೋಗಿಲ್ಲ. ಆಮೇಲೆ ಅಲ್ಲಿ ಹೋಗಿ ಆಲ್ರೆಡಿ ನೋಡಿ ತುಂಬ ಜನ ನಿಂತ್ಕೊಂಡ್ಬಿಟ್ಟಿದ್ದಾರೆ, ಎಲ್ಲ ಊಟಕ್ಕೆ ಹೋಗಿದ್ರಲ್ಲ ಬಂದವರೆಲ್ಲ ನಿಂತ್ಕೊಂಡ್ಬಿಟ್ಟಿದ್ರು. ಆಮೇಲೆ ನಾವು ಇಲ್ಲಿ ಬಂದು ಮುಯ್ಯೆಲ್ಲ ಕೊಟ್ಬಿಟ್ಟು ಬಂದ್ವಿ. ಬಂದ್ಬಿಟ್ಟು ಇಲ್ಲಿ ನಿಂತ್ಕೊಂಡು ಕೂತ್ಕೊಂಡಿದ್ವಿ. ನಮ್ಮ ಫ್ರೆಂಡ್ಸು, ನಮ್ಮ ಫ್ರೆಂಡು, ನಮ್ಮ ಚಿಕ್ಕಮ್ಮನ ಫ್ರೆಂಡ್ ಎಲ್ಲರೂ ನೋಡಿದ್ವಿ. ಆಮೇಲೆ ನೋಡಿಬಿಟ್ಟು ಅವರು ಆಲ್ರೆಡಿ ಫೋಟೋ ತೆಗೆಸ್ಕೊತಾಯಿದ್ರು, ಹುಡುಗ ಹುಡುಗಿ ಹತ್ರ ನಿಂತ್ಕೊಂಡು ಫೋಟೋ ತೆಗೆಸ್ಕೊತಾಯಿದ್ರು. ಹಂಗಾಗಿ ನಾವೇನು ಅಂದ್ಕೊಂಡ್ವಿ, ಹೋಗಿ ಮುಗಿಸ್ಕೊಂಡು ಬರಲಿ ಅಂದ್ವಿ. ಅವ್ರು ಬಂದವರು ಊಟಕ್ಕೆ ಹೋಗ್ಬಿಟ್ರು. ಹಂಗಾಗಿ ಅವ್ರು ಬರೋವರೆಗೂ ವೆಯ್ಟ್ ಮಾಡೋದ ಅಂದ್ಬಿಟ್ಟು ಆಮೇಲೆ ಏನು ಅಂದ್ಕೊಂಡ್ವಿ, ಊಟ ಮಾಡ್ಕೊಂಡು ಬಂದುಬಿಡೋದ ಅಂದ್ಬಿಟ್ಟು ಒಂದೇ ಸಲ ಊಟ ಮಾಡ್ಕೊಂಬಂದು ಕೂತ್ಕೊಂಡ್ಬಿಟ್ರೆ ರಿಲ್ಯಾಕ್ಸಾಗಿ ಮಾತಾಡ್ತಾ ಕೂತ್ಕೋಬೋದು ಅಂದ್ಬಿಟ್ಟು ಊಟಕ್ಕೆ ಹೋದ್ವಿ. ಮಾಮೂಲಿ ಊಟ ಎಲ್ಲ ಚೆನ್ನಾಗಿ ಮಾಡಿದರು. ಮಾಮೂಲಿ ರೋಟಿ, ಸಾಗು, ಪನ್ನೀರ್ ಸಾಗು, ಮತ್ತು ಮಾಮೂಲಿ ಹೆಸರುಬೇಳೆ, ಹಪ್ಳ, ಉಪ್ಪಿನಕಾಯಿ, ಬೇಳೆ ಸಾಂಬಾರು, ದಪ್ಪ ಕಡಲೆಕಾಳು ಪಲ್ಯ, ಮಾಮೂಲಿ ಬಕ್ಕಿ ಪಾಯಸ, ಈ ಥರ ಅನ್ನ ಸಾಂಬಾರು ಚೆನ್ನಾಗಿತ್ತು. ಒಂದು ಸ್ವೀಟು ಚೆನ್ನಾಗಿತ್ತು. ಊಟದಲ್ಲೇನಿಲ್ಲ, ಊಟ ಮಾಮೂಲಿ ಎಲ್ಲ ಚೆನ್ನಾಗಿತ್ತು. ಆಮೇಲೆ ಅಲ್ಲಿ ಬಜ್ಜಿ ಎಲ್ಲ ಊಟ ಮಾಡಿಕೊಂಡು ಈಚೆ ಬರ್ತಾಯಿದ್ವಿ. ತಾಂಬೂಲ ಕೊಟ್ಟಿರಲಿಲ್ಲ ಅಲ್ಲಿ ನಮಗೆ. ಹಂಗೆ ಆಮೇಲೆ ಮೊದಲೇ ಬಂದು ಕೊಟ್ಟಿರೋದು ನಮ್ಗೆ ಗೊತ್ತಿಲ್ಲಲ್ಲ, ಆಚೆ ಬೇರೆ ಕಡೆ ಕ್ಯೂವಲ್ಲಿ ಕೊಟ್ಟಿದ್ದಾರೆ ಅಂತ. ಆಮೇಲೆ ನಾವು ಇಲ್ಲಿ ಕೊಟ್ಟಿಲ್ಲ ಅಂದ್ಕೊಂಡು ಆಚೆ ಹೋದ್ವಿ, ಅಲ್ಲಿ ಕೊಡ್ತಾಯಿದ್ರು. ಅಲ್ಲಿ ತಾಂಬೂಲ ಇಸ್ಕೊಂಡು ಆಮೇಲೆ ಹೋದ್ವಿ. ಅಲ್ಲೋಗಿ ಅದೇ ಕೂತ್ಕೊಂಡು ಅವರು ಇವರು ಬರ್ತಾಯಿದ್ರು, ನಮ್ಮ ಕಡೆಯವರು ಅವ್ರ ಕಡೆಯವರು. ಆಮೇಲೆ ನಮ್ಮ ಚಿಕ್ಕಮ್ಮ ತುಂಬ ದಿನ ಆಯಿತು ಅವ್ರು ಊರಿಗೂ ಬರಲ್ವಲ್ಲ, ಹಂಗಾಗಿ ಅಪರೂಪಕ್ಕೆ ಸಿಕ್ತವ್ರನ್ನ ಮಾತಾಡಿಸ್ತಾರೆ. ಅವರು ಇವ್ರನ್ನ ಅವ್ರನ್ನ ಮಾತಾಡ್ಸೋದು ಇತ್ತು. ಆಮೇಲೆ ನಮ್ಮ ಫ್ರೆಂಡ್ ಒಬ್ಬರು, ನನ್ನ ಚಿಕ್ಕ ವಯಸ್ಸಿನ ಫ್ರೆಂಡು ಅಂತಲೇ ಹೇಳ್ಬೋದು, ಅವರು ಬಂದಿದ್ದು. ಅದಕ್ಕೆ ಅವ್ರನ್ನ ಮಾತಾಡ್ಸ್ಕೊಂಡೇ ಹೋಗೋಣ ಅಂದ್ಬಿಟ್ಟು ಅವರು ಮಾತಾಡೋ ಅಷ್ಟರಲ್ಲಿ ಅವ್ರು ಊಟಕ್ಕೆ ಹೊರಟೋದ್ರು. ಬರಲಿ ಅಂದ್ಬಿಟ್ಟು ನಾವು ಊಟ ಮಾಡ್ಕೊಂಡು ಹೋಗಿ ವೆಯ್ಟ್ ಮಾಡ್ತಿದ್ವಿ. ಅವ್ರು ಬಂದಮೇಲೆ ಹೋಗೋದಾ ಅಂದ್ಬಿಟ್ಟು ವೆಯ್ಟ್ ಮಾಡ್ತಿದ್ವಿ. ಊಟ ಎಲ್ಲ ಚೆನ್ನಾಗಿ ಮಾಡಿಸಿದ್ರು, ಚೆನ್ನಾಗಿತ್ತು. ಬೆಳಗ್ಗೆ ಪೊಂಗಲ್ಲು, ಕೇಸರಿಬಾತು, ಈಗ ಮಾಮೂಲಿ ಅಡುಗೆ ಊಟ, ರೋಟಿ, ಪನ್ನೀರ್ ಸಾಗು ಎಲ್ಲ ಚೆನ್ನಾಗಿತ್ತು. ಊಟ ಮಾಡ್ಕೊಂಡು ಆಮೇಲೆ ಬಂದು ಕೂತ್ಕೊಂಡ್ವಿ. ಆಮೇಲೆ ಅಷ್ಟೊತ್ತಿಗೆ ನೋಡಿದ್ವಿ ನಮ್ಮ ಫ್ರೆಂಡು ಅವರೆಲ್ಲ ಫೋಟೋ ಹತ್ರ ಇದ್ದರು. ಆಮೇಲೆ ಬರಲಿ ಅಂತ ವೆಯ್ಟ್ ಮಾಡಿದ್ವಿ. ಅವ್ರೇನು ಮಾಡಿದ್ರು, ಊಟಕ್ಕೆ ಹೋಗ್ಬಿಟ್ಟಿದ್ರು. ಊಟ ಮುಗಿಸ್ಕೊಂಡು ಆಮೇಲೆ ಬರೋ ಅಷ್ಟರಲ್ಲಿ ನಾವು ಆಲ್ರೆಡಿ ಕೂತ್ಕೊಂಡು ನಮ್ಮ ಚಿಕ್ಕಮ್ಮ ಫ್ರೆಂಡು, ನನ್ನ ಫ್ರೆಂಡೆಲ್ಲ ಬರಬೇಕು. ಇವಾಗ ನಮ್ಮ ಚಿಕ್ಕಮ್ಮನಿಗೆ ಅವ್ರ ಚಿಕ್ಕಮ್ಮ ಫ್ರೆಂಡು, ಅವರು ನನ್ನ ಫ್ರೆಂಡ್, ಆ ಥರ. ಹಂಗಾಗಿ ಬರಲಿ ಅಂದ್ಬಿಟ್ಟು ನಾವೇ ಮಾತಾಡ್ಕೊಂಡು ಕೂತಿದ್ವಿ. ಮಾತಾಡ್ಸ್ಕೊಂಡು ಆಮೇಲೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗೋದ ಅಂತ. ಆಮೇಲೆ ಬಂದರು ಅಷ್ಟೊತ್ತಿಗೆ. ನಿಮಗೋಸ್ಕರನೇ ವೆಯ್ಟ್ ಮಾಡ್ತಿದ್ವಿ ಅಂದ್ಬಿಟ್ಟು ಅವ್ರನ್ನ ಮಾತಾಡ್ಸ್ಕೊಂಡು ಆಮೇಲೆ ಇನ್ನೂ ಬೇರೆ ಬೇರೆ ರಿಲೇಷನ್ನು, ನಮ್ಮ ಅಜ್ಜಿ ಇನ್ನೂ ಯಾರಾದರೂ ಬಂದರು, ಅವ್ರು ಎಲ್ಲರೂ ಮಾತಾಡಿಸ್ಕೊಂಡು
ಕೂತಿದ್ವಿ. ಆಮೇಲೆ ಅವರು ಬಂದರು ನಮ್ಮ ಫ್ರೆಂಡು. ತುಂಬ ಮಾತಾಡಿದ್ವಿ. ವೀಡಿಯೋ ಜಾಸ್ತಿ ಮಾಡಲಿಲ್ಲ, ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಎಲ್ಲರ ಜೊತೆಲೂ ಮಾತಾಡ್ತಿರ್ಬೇಕಾದ್ರೆ ಆಮೇಲೆ ಅವ್ರು ನಮ್ಮ ಫ್ರೆಂಡ್ ಅವರಮ್ಮ ಇನ್ನೊಂದು ದಿನ ಮನೆಗೆ ಬಂದುಬಿಡು, ಜಾಸ್ತಿ ಮಾತಾಡ್ಬೋದು, ಇಲ್ಲಿ ಹೋಗೋಕ್ಕೆ ನಮಗೂ ಲೇಟ್ ಆಗುತ್ತೆ ಅಂತಂದರು. ಆಮೇಲೆ ನಮಗೂ ಬೆಂಗ್ಳೂರಿಗೆ ಹೋಗ್ಬೇಕಲ್ವ, ಲೇಟ್ ಆಗುತ್ತೆ ಬಿಡು ಅಂದ್ಬಿಟ್ಟು ಇವರೇ ನಮ್ಮ ಫ್ರೆಂಡು, ಅಕ್ಕ ತಂಗಿರಿಬ್ರು ನನ್ನ ಕ್ಲೋಸ್ ಫ್ರೆಂಡು, ಅಂದರೆ ಚಿಕ್ಕ ವಯಸ್ಸಿನ ಫ್ರೆಂಡ್ಗಳು ಅಂತಲೇ ಹೇಳ್ಬೋದು. ನಾವೆಲ್ಲ ಒಟ್ಟಿಗೆ ಕಾಕಡ ಹೂವು ಕೊಯ್ಯೋಕ್ಕೆ ಹೋಗ್ತಾಯಿದ್ವಿ, ಆ ಥರ ಫ್ರೆಂಡ್ಗಳು. ಅಂದರೆ ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಹೂವು ಎಲ್ಲ ಕೊಯ್ಯೋಕ್ಕೆಲ್ಲ ಹೋಗ್ತಾಯಿದ್ವಿ. ಹಂಗಾಗಿ ತುಂಬ ದಿನ ಆಗಿತ್ತು ಸಿಕ್ಕಿ, ಲಾಂಗ್ ಟೈಮ್ ಆಗಿತ್ತು. ಹಂಗಾಗಿ ಹಂಗಂದ್ರು ಅವ್ರ ಅಮ್ಮ, ಸರಿ ಬಿಡು ಇನ್ನೊಂದು ಸಲ ಹೋಗೋಣ, ಅವ್ರಿಗೂ ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾವು ಲೇಟ್ ಆಗುತ್ತೆ ಅಂದ್ಬಿಟ್ಟು ಬಂದ್ವಿ. ಬಸ್ ಒಂದಿತ್ತು, ಆಮೇಲೆ ಆ ಬಸ್ಸಲ್ಲಿ ಸೀಟ್ ಇಲ್ಲ ಅಂದ್ಕೊಂಡು ಹೋಗ್ತಾಯಿದ್ವಿ. ಆಮೇಲೆ ನೋಡೋಣ ಅಂತ ಬಂದರೆ ಹಿಂದೆ ಸೀಟ್ ಇತ್ತು. ಅಯ್ಯೋ ಯಾವುದೋ ಒಂದು ಸೀಟ್ ಸಿಕ್ತಾ ಕೂತ್ಕೊಂಬಿಡೋಣ ಅಂದ್ಬಿಟ್ಟು ಬಂದು ಹತ್ಕೊಂಡ್ವಿ. ಸದ್ಯ ಸೀಟ್ ಸಿಕ್ತು, ಹಂಗಾಗಿ ಬೇಗನೆ ಬಸ್ ಹತ್ಕೊಬಿಡೋಣ, ಮನೆಗೆ ಹೋಗೋಷ್ಟು ಲೇಟ್ ಆಗುತ್ತೆ ಅಂದ್ಬಿಟ್ಟು ಹತ್ಕೊಂಡು ಬಂದ್ವಿ. ತುಂಬಾ ಆಮೇಲೆ ರಶ್ ಏನು ಇರಲಿಲ್ಲ, ಕರೆಕ್ಟಾಗಿ ಸೀಟ್ ಎಷ್ಟು ಬೇಕೋ ಅಷ್ಟೇ ಹಾಕೋತೀವಿ ಅಂತ ಹೇಳಿದ್ರು ಬಸ್ಸಲ್ಲಿ. ಹಂಗಾಗಿ ಸೀಟ್ ಸಿಕ್ತು. ಆಮೇಲೆ ಬೆಂಗ್ಳೂರಿಗೆ ಬಂದ್ವಿ. ಬೆಂಗ್ಳೂರಿಗೆ ಬಂದು ಸ್ಯಾಟ್ಲೈಟಿಗೆ ಬಂದು ಮಾಮೂಲಿ ಅಲ್ಲಿಂದ ನಮ್ಮ ಮನೆಗೆ ಬಸ್ ಆರಾಮಾಗಿ ಒಂದು 2-3 ಬಸ್ ನಿಂತಿತ್ತು. ಆರಾಮಾಗಿ ಅಲ್ಲಿ ಬಸ್ ಹತ್ಕೊಂಡು ಮತ್ತು ನಮ್ಮ ಮನೆಗೆ ಬಂದ್ವಿ. ಬೇಗನೆ ಬಂದ್ವಿ, ಸೇರಿಕೊಂಡ್ವಿ. ಬೆಳಗ್ಗೆ ಎಷ್ಟೊತ್ತಿಗೆ ಹೋಗಿದ್ವೋ ಸಾಯಂಕಾಲ ಇನ್ನೂ ಬೇಗನೆ ಬಂದು ಸೇರಿಕೊಂಡ್ವಿ. ಈ ರೀತಿ ನಮ್ಮ ಮದುವೆ ಜರ್ನಿ ಲಾಗ್ ಆಗಿತ್ತು. ನೋಡಿ, ಬರುವ ಅಷ್ಟರಲ್ಲಿ ಮುಖ ಎಲ್ಲ ಬೇವುತ್ಕೊಂಡು ಸಾಕಾಗ್ಬಿಟ್ಟಿದೆ. ಬರುವಾಗ ಹೋಗೋಕೆ ಫ್ರೆಶ್ ಆಗಿ ಹೋದ್ವಿ, ಬರುವಾಗೆಲ್ಲ ಮುಖ ಎಲ್ಲ ಬೇವುತ್ತು ಹೋಗಿದೆ. ಮತ್ತು ಈ ಥರ ಇದು ಸ್ಯಾಟ್ಲೈಟು. ನಾನು ಹೇಳ್ದಂಗೆ ಬಸ್ ಸಿಕ್ತು, ಆರಾಮಾಗಿ ಹತ್ಕೊಂಡು ಮನೆಗೆ ಬಂದ್ವಿ. ಅವರು ಅವ್ರ ಮನೆಗೆ ಹೋದರು, ನಮ್ಮ ಮನೆಗೆ ನಾನು ಬಂದೆ. ಹಂಗಾಗಿ ಬೆಳಗ್ಗೆ ಹೇಗೆ ಹೋದ್ವು ಹಾಗೆ ಬಂದ್ವಿ. ಒಂಥರ ಚೆನ್ನಾಗಿತ್ತು ಜರ್ನಿ, ಹೇಳಬೇಕು ಅಂದರೆ ಮದುವೆಗೆ ಹೋಗಿದ್ದು ಒಂಥರ ತುಂಬಾ ಚೆನ್ನಾಗಿತ್ತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.